ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರೋಂತಹ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಅಂತೂ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಮೊದಲಿಗೆ ನಾನಿಲ್ಲಿ ದಾರದಲ್ಲಿ 3mm ಬೀಡ್ ತೊಗೊಂಡಿದ್ದೀನಿ. ಅಂದರೆ ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸ್ಮಾಲ್ ಸೈಜು, ಅದೆಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು ಸೈಜಿಂದು ಬೀಡ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡ್ಬಿಟ್ಟು ದಾರಕ್ಕೆ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆಗೆ 2 ಸರಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು 1 2 3 4 ಚೈನ್ ಆದರೂ ಹಾಕ್ಬೋದು. ಇಲ್ಲಿ ನೀವು 5 ಚೈನ್ ಆದರೂ ಹಾಕ್ಬೋದು. ಕುಚ್ಚು ಕಟ್ಟೋ ಜಾಗದಲ್ಲಿ 4 ಅಥವಾ 5 ಚೈನ್ ಹಾಕಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 1 ಹಾಕಿದೆ, 2 ಸಿಂಗಲ್ ಕ್ರೋಶೆಟ್, ಅಂದರೆ ಟೋಟಲಾಗಿ 3 ಆಗುತ್ತೆ. ಅಂದರೆ 5 ಚೈನ್ ಹಾಕಿ ಲಾಕ್ ಮಾಡಿದ್ದನ್ನು ಸೇರಿಸಿದ್ರೆ 3 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಅದಾದಮೇಲೆ 1 ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ಸ್ಲೈಡ್ ಮಾಡ್ಕೊಂಡು ಈ ಥರ ಇವಾಗ ಅದನ್ನು ಲಾಕ್ ಮಾಡ್ತೀನಿ. ನೋಡಿ, ಲಾಕ್ ಮಾಡಿದೆ. ಲಾಕ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ಲಾಕ್ ಆದಮೇಲೆ ನೋಡಿ, ಇಲ್ಲಿ ಆ ದಾರ ಇದೆಯಲ್ಲ, ಲಾಕ್ ಮಾಡಿದ ದಾರ ನಿಮಗೆ ಕ್ಲೀನಾಗಿ ಕಾಣುತ್ತೆ. ಆ ಬೀಡ್ ಪಕ್ಕನೇ ಇರುತ್ತೆ. ಅದ್ರ ಒಳಗಡೆಗೆ ನಾನು ಸೂಜಿ ತೋರಿಸ್ತೀನಿ. ಇವಾಗ ನೋಡಿ, ಹಿಂಗೆ ಎಳ್ಕೊಂಡು ಇಟ್ಕೊಂಡು ಬೀಡನ್ನ ಸೂಜಿ ತೋರಿಸಿ ದಾರ ತಂದ್ಬಿಟ್ಟು 1 ಸಿಂಗಲ್ ಕ್ರೋಶೆಟ್, ಅಂದರೆ 1 ಲಾಕ್. 1 ಆಯಿತು. ಇವಾಗ 2 3 4 5 ನಾನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. ನೋಡಿ, ಆ ದಾರಕ್ಕೇನೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ. ಬಿಗಿನರ್ಸ್ ಯಾರಾದರೂ ಈಸಿಯಾಗಿ ಹಾಕ್ಬೋದು. ಕಂಬ ಬರಲ್ಲ ಅನ್ನೋರು ಈ ಥರ ಹಾಕಿ ನೋಡಿ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ 1 ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು, ಮತ್ತೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದಾಗ ನೋಡಿ, ದಾರ ಕಾಣ್ತಿದೆಯಲ್ಲ, ಇಲ್ಲಿ ಈ ದಾರದ ಒಳಗಡೆಗೆ ನಾವು ಸೂಜಿ ತೋರಿಸ್ಬೇಕು. ಸೂಜಿ ತೋರಿಸ್ಬಿಟ್ಟು ದಾರ ತಂದು 1 ಲಾಕ್. 1 ಆಯಿತು. ಇವಾಗ ಅದರೊಳಗಡೆಗೆ ನಾವು ಟೋಟಲಾಗಿ 5 ಲಾಕ್ಸ್ ಮಾಡಬೇಕಂದ್ರೆ 5 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡಬೇಕಾಗತ್ತೆ. ಹಾಫ್ ಡಬಲ್ ಕ್ರೋಶೆಟ್ ಬೇಡ. ಅಂದರೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ಒಳಗೋಗಿ ದಾರ ತಂದುಬಿಟ್ಟು ಕಂಬ ಥರ ಹಾಕ್ತೀವಲ್ಲ, 3ಕ್ಕೂ ಸೇರಿವಂತ ಬರ್ತಾವಲ್ಲ, ಆ ಥರ ಬೇಡ. ಹೀಗೇ ಸಿಂಪಲ್ಲಾಗಿ ನೀವು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. 1 ಬೀಡ್ ಸುತ್ತ 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಹಾಕ್ಬಿಟ್ಟು ಮತ್ತೆ 1 ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು, ಮತ್ತೆ ಲಾಕ್ ಮಾಡಬೇಕು. ಬಿಗಿನರ್ಸ್ ನೋಡಿ ತುಂಬ ಈಸಿಯಾಗಿ ನೀವು ಹಾಕ್ಕೊಡ್ಬೋದು. ನಿಮ್ಮ ಸೀರೆಗಳಿಗೆ ಹಾಕ್ಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾರಿಗಾದರೂ ಹಾಕ್ಕೊಟ್ಟಿರೋನು ಸಹ ಅವ್ರು ಇಷ್ಟ ಬಿದ್ದರೆ ನೀವು ಅದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ಥರನೇ ಸಿಂಪಲ್ ಆಗಿರೋಂತಹ ಕುಚ್ಚು ಡಿಸೈನ್ಸ್ ತುಂಬ ಇದೆ. ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು ನೀವು. ನೋಡಿ, ಈ ಥರ ನಾನು ಇವಾಗ ಟೋಟಲಾಗಿ 5 ಬೀಡ್ಸ್ ಹಾಕ್ತೀನಿ. 3 ಬೀಡ್ಸ್ ಬೇಡ, 5 ಬೀಡ್ಸ್ ಹಾಕ್ಬೋದು. ಸ್ವಲ್ಪ ಗ್ಯಾಪ್ ಬೇಕು ಅಂದರೆ 6 7ವರೆಗೂ ನೀವು ಈ ಥರ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಅಲ್ಲಿ ದಾರ ಕಾಣ್ತಾ ಇದೆಯಲ್ಲ, ಆ ದಾರದ ಒಳಗಡೆಗೆ ಲಾಕ್ಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಲಾಕ್ ಮಾಡೋದಂತೂ ತುಂಬ ಈಸಿ. ಹಂಗಾಗಿ ಬಟ್ ಈ ಏನು ಡಿಸೈನ್ ಇದೆಯಲ್ಲ, ಫುಲ್ ಲಾಕ್ನಲ್ಲೇ ನಿಮಗೆ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ದಾರನೂ ಅಷ್ಟೊಂದು ಬೇಕಾಗುತ್ತಿಲ್ಲ. ತುಂಬ ಕಡಿಮೆ ಖರ್ಚಿನಲ್ಲಿ ಈ ಡಿಸೈನ್ನ ನೀವು ಹಾಕ್ಕೊಡ್ಬೋದು. ಇದಕ್ಕೆ ನೀವು 250 250 ಚಾರ್ಜ್ ಮಾಡ್ಬೋದು. ನೋಡಿ, ಫುಲ್ ಕಂಪ್ಲೀಟ್ ಆಯಿತು. ಒಂದು ಸರ ಥರ ಕಾಣುತ್ತೆ. ಇವಾಗ ಇದು ಎಲ್ಲಿಗೆ ಬರುತ್ತೋ ನೀವು, ಇಲ್ಲಾಂದರೆ ಸೀರೆಗೆ ಹಾಕುವಾಗ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು 1 ಇಂಚು 1.5 ಇಂಚಿಗೆ ಆ ಥರ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಇರೋರಿಗೆ, ಕಣ್ಣಳತೆ ಗೊತ್ತಿರೋರು ಡೈರೆಕ್ಟಾಗಿ ಈ ಥರ ಲಾಕ್ ಮಾಡ್ಬೋದು. ಇಲ್ಲಾಂದರೆ ನಾನು ಹೇಳಿದ್ದಲ್ಲ, ಸ್ಕೇಲ್ನಿಂದ ಅಥವಾ ಮಾರ್ಕರಿಂದ ಒಂದು ಡಾಟ್ ಇಟ್ಕೊಂಡ್ಬಿಟ್ಟು ನೀವು ಮಾಡ್ಬೋದು. ಆ ಆರ್ಚ್ನ ಲಾಕ್ ಆದಮೇಲೆ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ ನಾನು. ಹಾಕಿದ್ಮೇಲೆ ಈ ಥರ ಆರ್ಚ್ ಕಾಣುತ್ತೆ. ಒಳಗಡೆ ಬೀಡ್ಸು, ಅದ್ರ ಸುತ್ತ ಈ ಥರ ಡಿಸೈನ್ ಕಾಣುತ್ತೆ. ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಆರ್ಚ್ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದೇ ಥರನೇ ನಾನು ಇವಾಗ ಪಕ್ಕದಲ್ಲೂ ಸಹ ಸೇಮ್ ಅದೇ ಥರನೇ ನೀವು 1 5 ಚೈನ್ ಹಾಕಿ ಮಾಡ್ಬೋದು, ಅಥವಾ 2 ಈ ಥರ ಆರ್ಚ್ ಹಾಕ್ಬಿಟ್ಟು ಅದಾದಮೇಲೆ 1 5 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ ಅಲ್ಲಿ 2ರಿಂದ 1 ಆರ್ಚ್, 2 ಆರ್ಚಿಂದ 1 ಕುಚ್ಚು ಕಟ್ಬೋದು. ಆ ಥರನೂ ಮಾಡ್ಕೊಂಡು ಹೋಗ್ಬೋದು. ನಾನು 1 ಆರ್ಚ್ ಪಕ್ಕ 1ಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. 5 ಚೈನ್ ಹಾಕಿ ಲಾಕ್ ಮಾಡ್ತೀನಿ.
ಲಾಕ್ ಆದಮೇಲೆ ಪಕ್ಕದಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ತೀನಿ. ಯಾಕಂದರೆ ಏನು ಆರ್ಚಿಗೂ ಮತ್ತು ಕುಚ್ಚಿಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು 2 ಸಿಂಗಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಇದ್ರ ಬದಲು ನೀವು ಇಲ್ಲಿ ಸಿಂಗಲ್ ಕ್ರೋಶೆಟ್ ಬೇಡ ಅಂದರೆ ಬೀಡ್ಸ್ನ ಯೂಸ್ ಮಾಡ್ಬೋದು. ಒಂದು ಲಾಕ್ ಬೀಡ್ ಸ್ಲೈಡ್ ಮಾಡಿಕೊಂಡು ನೋಡಿ, ದಾರ ಇದೆಲ್ಲ ದಾರದೊಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ ಹೊರಗಡೆ ಬರಬೇಕು ಲೂಪಿಂದ. ಮತ್ತು ಸೂಜಿ ತೋರಿಸಿ ದಾರ ತಂದುಬಿಟ್ಟು 2 ಲೂಪಿಂದ ಹೊರಗಡೆ ಬರಬೇಕು. ಇದೇ ಥರನೇ ಇಲ್ಲೂ ಸಹ 5 ಸಿಂಗಲ್ ಕ್ರೋಶೆಟ್ ಅಥವಾ 6 ಸಿಂಗಲ್ ಕ್ರೋಶೆಟ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಬೇಡ. 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು, ಮತ್ತೆ ಲಾಕ್ ಮಾಡಬೇಕು. ಇದೇ ಥರನೇ ಸಹ ಕಂಟಿನ್ಯೂ ಮಾಡಿಕೊಂಡು ನಾನಿಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ. 5 ಚೈನ್ ಏನು ಹಾಕಿದ್ದೀನಲ್ಲ, 5 ಚೈನ್ ಅಥವಾ 4 ಚೈನ್ ನೀವು ಯಾವುದಾದ್ರು ಇಷ್ಟಾದರೂ ಹಾಕ್ಬೋದು. ಅದರಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು 137 ದಾರ ತೊಗೊಂಡಿದ್ದೀನಿ. ನೋಡಿ, ಇದೇ ಥರ ನಾನು 5 ಬೀಡ್ಸ್ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಸ್ವಲ್ಪ ಈ ಅಳತೆಗೆ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಏನು ಆರ್ಚ್ ಹಾಕಿರ್ತೀವಲ್ಲ ಆ ಆರ್ಚ್ನ ಕ್ಲೀನಾಗಿ ನೋಡಿಕೊಂಡು ಅಲ್ಲಿಗೆ ಅಳತೆ ಮಾಡಿಕೊಂಡು ಹಾಕೋದು ಕಷ್ಟ ಆದರೆ ಮಾರ್ಕರ್ನಿಂದ ಅಥವಾ ಪೆನ್ಸಿಲಿಂದ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ಗ್ಲಾಸ್ ಮಾರ್ಕ್ ಸಿಗುತ್ತೆ, ಅದರಲ್ಲಿ ಅಪ್ಸರದಲ್ಲಿ ಅದು ವೈಟ್ ಕಲರ್ ಇರುತ್ತೆ, ಸ್ಯಾರಿಗೆ ಹಾಕುವಾಗ ಮತ್ತೆ ಅಳಿಸೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಆ ಪೆನ್ಸಿಲ್ನ ತೊಗೊಂಡು ಮಾರ್ಕ್ ಮಾಡಿಕೊಂಡು ನೀವು ಈ ಥರ ಯೂಸ್ ಮಾಡ್ಬೋದು. 2 ಲಾಕ್ ಆದಮೇಲೆ 5 ಚೈನ್ ಹಾಕಿ ಲಾಕ್ ಪಕ್ಕ ಮತ್ತೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಆರ್ಚ್ನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದನ್ನು ನಾನು ನನ್ನ ಸೀರೆಗೆ ಒಂದ್ಸರಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಪ್ರೀವಿಯಸ್ ವಿಡಿಯೋಲಿ ನಾನು ಥಂಬ್ನೇಲ್ನಲ್ಲಿ ಹಾಕಿರ್ತೀನಿ ನೋಡಿ, ಫ್ಯಾನ್ಸಿ ಸ್ಯಾರಿ ಕುಚ್ಚು ಡಿಸೈನ್ ಅಂತ. ಅದು ತುಂಬ ಈಸಿಯಾಗಿದೆ. ಇದೇ ಥರನೇ ಅದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ. ಅದನ್ನು ನಾನು ಸಿಲ್ವರ್ ಬೀಡ್ನಲ್ಲಿ ಹಾಕಿ ತೋರಿಸಿದ್ದೀನಿ, ಇದನ್ನು ಗೋಲ್ಡ್ ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದಕ್ಕೆ ಕುಚ್ಚು ಬಂದು ನಾನು ಬೇಬಿ ಕುಚ್ಚು ಹಾಕಿದ್ದೀನಿ. ಇದಕ್ಕಿಂತ ಇನ್ನೂ ಚಿಕ್ಕದಾಗೂ ಹಾಕ್ಬೋದು, ಇದಕ್ಕಿಂತ ದೊಡ್ಡದಾಗೂ ಹಾಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.